ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ದಿನ ನೂತನ ತಿಂಗಳು ನಮ್ಮನ್ನು ಕೊಟ್ಟಿದ್ದಾರೆ. ದೇವರು ಆತನ ಕೃಪಾ ವರಗಳಿಂದ ಯೇಸು ಕ್ರಿಸ್ತ ನಮ್ಮನ್ನು ಎಷ್ಟಾಗಿ ಪ್ರೀತಿಸುವಂಥ ದೇವರಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ದೇವರು ನಮ್ಮನ್ನು ಪ್ರತಿದಿನ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು ಮತ್ತು ನಮ್ಮನ್ನು ಜೊತೆ ಮಾತಾಡುವಂಥ ದೇವರಾಗಿದ್ದಾನೆ. ಈ ದಿನ ದೇವರ ವಾಕ್ಯ ನಮಗಾಗಿ ವಾಗ್ದಾನ ಕೊಟ್ಟಿದ್ದಾನೆ. ನೋಡಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ಆಮೀನ್. ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ ನಿಮ್ಮ ಫಲವನ್ನು ಅಭಿವೃದ್ಧಿ ಮಾಡಿ ಎಲ್ಲ ಕಡೆ ಮಳೆ ಬರುವ ಹಾಗೆ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಿಮ್ಮ ಕುಟುಂಬಗಳಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದಿರ್ಬೋದು, ನೀವು ಯಾವುದೇ ವ್ಯಾಪಾರ ಮಾಡಿದ್ರೂ ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮಗೆ ಬೇಕಂತೆಲ್ಲ ಆರೋಗ್ಯವನ್ನು ಕೊಡುವಂಥ ದೇವರಾಗಿದ್ದೇನೆ. ಈ ತಿಂಗಳು ದೇವರು ಒಂದು ಅದ್ಭುತವಾದ ತಿಂಗಳು ಮಾಡ್ತಾ ಇದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಇನ್ನೊಂದು ಸರಿ ಓದ್ತೀನಿ. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು, ನೋಡಿ, ಜಲನಿಧಿಯನ್ನು ಉಂಟು ಮಾಡ್ತಾನೆ ಮತ್ತೆ ಹಾಗೆ ಮಳೆಯನ್ನು ಸುರಿಸ್ತಾನೆ. ಈ ವರ್ಷ ಅದ್ಭುತವಾಗಿ ಮಳೆಯನ್ನು ಸುರಿಸುತ್ತಾನೆಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ವಿಶ್ವಾಸದಿಂದ ಜೀವಿಸಬೇಕು. ಆತನಿಗಾಗಿ ನಾವು ಜೀವಿಸಬೇಕು. ದೇವರು 3 ವಿಷಯ ಬಗ್ಗೆ ನಾನು ಹೇಳ್ತೇನೆ. ಯೆಹೋವ ದೇವರು ಯೇಸು ಸ್ವಾಮಿ ಕರೆಯುವ ಮುಂಚೆ ಆತ ಪ್ರಾರ್ಥನೆ ಮಾಡ್ತಿದ್ದ. ಹೌದು ಪ್ರೀತಿಯ ದೇವರೇ, ಪ್ರೀತಿಯ ದೇವ ಮಕ್ಕಳೇ, ಯಾವಾಗಲೂ ದೇವರು ಕೂಡ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದರು. ನೋಡಿ, ಮತ್ತೇನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ನಾವು ಓದುವುದಾದರೆ ಅಲ್ಲಿ ಹೇಳ್ತಾರೆ ಏನಂದರೆ, ನೋಡಿ, ದೇವರ ನಿನ್ನ ಚಿತ್ತದಂತೆ ನಾನು ಆಗ್ತೀನಿ ಎಂಬುದಾಗಿ. ನೋಡಿ ನೋಡಿ ಏನಂತಾರೆ ಅಂದರೆ 3ನೇ ಅಧ್ಯಾಯ 16ನೇ ವಾಕ್ಯದಿಂದ 16-17. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಹೌದು ಪ್ರೀತಿಯ ಮಕ್ಕಳೇ, ದೇವರು ಆಕಾಶದಿಂದ ಯೇಸು ಸ್ವಾಮಿನ ಕೂಗ್ತಾ ಇದ್ರು. ಅದೇ ಥರ ಈ ದಿನಗಳಲ್ಲಿ ದೇವರು ಆಕಾಶದಿಂದ ನಿಮ್ಮ ಸಮಸ್ಯೆ, ನಿಮ್ಮ ವೇದನೆ ಎಲ್ಲವನ್ನು ತೆಗೆದಾಕಿ ಆತ ಮಳೆಯನ್ನು ಸುರಿಸುವನಾಗಿದ್ದಾನೆ. ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂತಹ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಯಾವುದಕ್ಕಾಗಿ ನಾವು ಕೊರಗದೆ ದೇವರೇ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಆತ ಮಳೆಯನ್ನು ಸುರಿಸುತ್ತಾನೆ. ಪರಲೋಕದಿಂದ ನಿಮ್ಮನ್ನು ಎಲ್ಲ ಜಲನಿಧಿಯನ್ನು ಸರಂಗ ಮಾಡ್ತಾನೆ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಅದೇ ಥರ ದೇವರಲ್ಲಿ ನಾವು ಭರವಸೆ ಇರಬೇಕು. ದೇವರ ಹತ್ರ ನಾವು ಜೀವಿಸುವಾಗ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಜಯನ ಕೊಡುವಂಥ ದೇವರಾಗಿದ್ದಾನೆ. ಈ ತಿಂಗಳಲ್ಲೂ ನಿಮ್ಮ ವ್ಯಾಪಾರ ಅಭಿವೃದ್ಧಿಪಡಿಸ್ತಾರೆ. ಈ ತಿಂಗಳು ನಿಮ್ಮ ಕುಟುಂಬನ ಸಮೃದ್ಧಿಯಾಗಿ ಆಶೀರ್ವದಿಸ್ತಾರೆ. ಎಲ್ಲ ಕೊರತೆಗಳನ್ನು ನೀಗಿಸಿ ಜಲನಿಧಿ ಹಾಗೆ ನಿಮ್ಮನ್ನು ಮಾರ್ಪಡಿಸ್ತೇನೆ. ಅದೇ ಥರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಏನಂತಂದರೆ, ನೋಡಿ, 28ನೇ ಅಧ್ಯಾಯ 1ನೇ ವಾಕ್ಯ ಎನ್ನುತ್ತದೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ದೇವರಲ್ಲಿ ಒಂದು ನಂಬಿಕೆಯಿಂದ ಆತ ಏನು ಆಜ್ಞೆ ಕೊಟ್ಟಿದ್ದಾನೋ ಪ್ರಾರ್ಥನೆ ಜೀವಿತನ ಬೆಳೆಸಬೇಕು. ಮತ್ತು ದೇವ್ರ ವಾಕ್ಯಗಳನ್ನು ಓದುವಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದಿಸ್ತಾರೆ ಎಂಬುದಾಗಿ ಹೇಳ್ತಿದ್ದಾರೆ. ನಾವು ಯಾವುದಕ್ಕೂ ಕೊರತೆ ಪಡದೆ, ದೇವರೇ ನಿನ್ನಲ್ಲಿ ನಾನು ಜೀವಿಸ್ತೀನಿ, ನಾನು ನಿನಗಾಗಿ ನಾನು ಜೀವಿಸ್ತೀನಿ, ಈ ತಿಂಗಳು ನನಗೆ ಸಮೃದ್ಧಿವಾದ ಜೀವವುಳ್ಳದ ಒಂದು ಒಳ್ಳೆಯ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಮಲಾಕಿ ಬರೆದ ಪ್ರವಾದನೆ 3ನೇ ಅಧ್ಯಾಯ 10ನೇ ವಾಕ್ಯನ ಓದುವುದಾದರೆ ಅಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ,
ನೋಡಿ ಏನಂತಂದರೆ, ನೋಡಿ ಆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಯಾವತ್ತನ್ನು ಬನ್ನಿರಿ, ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುರವನ್ನು ಸುರಿಸುವೇನೋ ಇಲ್ಲವೋ ಎಂಬುದನ್ನು ನೋಡಿ. ದೇವರು ಪರಲೋಕದಿಂದ ನಿಮಗೆ ಏನೇನು ಬೇಕು ಅದನ್ನೆಲ್ಲ ಕೊಡುವಂಥ ದೇವರಾಗಿದ್ದಾನೆ. ನಮ್ಮ ಜೀವಿತ ದೇವರಿಗಾಗಿ ಅರ್ಪಿಸಬೇಕು. ದೇವರೇ, ನನ್ನಲ್ಲಿ ಇರೋದು ನಿನಗೆ ಅರ್ಧ ಕೊಡ್ತೀನಿ, ನನ್ನಲ್ಲಿ ಇರೋದು ಸಮಯನ ಕೊಡ್ತೀನಿ, ನನ್ನೆಲ್ಲ ಕರ್ತವ್ಯ ನಿನಗೆ ಅರ್ಪಿಸ್ತೀನಿ ಅಂತ ಹೇಳುವಾಗ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇರ್ತದೆ. ಪರಲೋಕದಿಂದ ಆತ ಹೊಸ ಮನೆ ತೆರೆದು ಕೊಡ್ತಾ ಇದ್ದಾನೆ. ದೇವರು ಈ ಬಾಗಿಲನ್ನು ಮುಚ್ಚಿದರೆ 7 ಬಾಗಿಲನ್ನು ಮುಚ್ಚಿದರೆ 1 ಬಾಗಿಲು ತೆಗೆದಿರ್ತಾರೆ. ನಮಗಾಗಿ ಯಾವಾಗಲೂ ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು ಎಂಬುದಾಗಿ ಆತ ಕರೀತಾ ಇದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ವಾಗ್ದಾನ ನಿಮ್ಮ ನಂಬಿಕೆಯಿಂದ ಜೀವಿಸಿರಿ. ದೇವರು ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮ್ಮ ಎಲ್ಲ ಕೊರತೆಗಳನ್ನು ಆತ ನೀಗಿಸುವಂಥ ದೇವರಾಗಿದ್ದಾನೆ. ಆತ ಎಷ್ಟು ಒಳ್ಳೆಯವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಎಂಥ ಸಮಸ್ಯೆ ಇದ್ದರೂ ಕೂಡ ದೇವರು ಜಲನಿಧಿ ಹಾಗೆ ನಮ್ಮನ್ನು ಮೇಲೆ ಕೆತ್ತಾನೆ. ಎಂಥ ಪರಿಸ್ಥಿತಿಯಲ್ಲಿರುವಾಗಲೂ ಭಯಪಡದೆ, ದೇವರೇ ನನಗೆ ನೀರಿಲ್ಲ ಎಂಬುದಾಗಿ, ಅಥವಾ ದೇವರೇ ನನಗೆ ಇಂಥ ಸಮಸ್ಯೆ ಇದೆ, ದೇವರು ಹೇಳ್ತಾನೆ, ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ. ಯಾವುದಕ್ಕೂ ನಾವು ಚಿಂತೆ ಮಾಡದೆ ದೇವರಲ್ಲಿ ನಾವು ಜೀವಿಸಬೇಕು. ಆತ ನಮ್ಮನ್ನು ಬಿಡುಗಡೆ ಕೊಡುವಂಥ ದೇವರು, ಆತ ನಮ್ಮನ್ನು ಆಶೀರ್ವದಿಸುವಂಥ ದೇವರು, ಆತ ಸಮೃದ್ಧಿಯಾಗಿ ನಿಮ್ಮನ್ನು ನಡೆಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನೀನು ಜಲನಿಧಿಯಾಗಿ ಮಾರ್ಪಡಿಸುವಂಥ ದೇವರು ಯೆಹೋವ ದೇವರೇ, ನಿನ್ನ ಒಳ್ಳೆ ದೇವರು. ನೀನು ನಮ್ಮನ್ನು ಅದ್ಭುತವಾಗಿ ನಡೆಸಿದ ಈ ತಿಂಗಳು ಈ ಮಕ್ಕಳನ್ನು ಏನೇನು ಬೇಕೋ ಅದನ್ನೆಲ್ಲ ನೀನು ನಡೆಸು ದೇವರೇ. ನಿನ್ನ ಕೃಪಾ ವರಗಳಿಂದ ಈ ಕುಟುಂಬನ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಯಾರು ಈ ವಿಡಿಯೋ ನೋಡ್ತಾ ಇದ್ರು ಅವರನ್ನು ಆಶೀರ್ವದಿಸಿ ಕಾಪಾಡು. ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.